ಥಿಯೇಟ್ರಿಗೆ ಬಂದವರೆಲ್ಲ ಚೆನ್ನಾಗಿದೆ ಅಂತ ಜನನೇ ಬರ್ತಿಲ್ಲ ಥಿಯೇಟ್ರಿಗೆ. ಅವ್ರಿಗೇನಂದರೆ ಮೋಸ್ಟ್ಲಿ ಇನ್ನೊಂದು ತಿಂಗಳಿಗೆ ಇದು OTT ಬಂದುಬಿಡುತ್ತೆ. ಒಂದು ಸಿನಿಮಾ 2 ಸಿನಿಮಾಗೆ ಆಟಿಟ್ಯೂಡ್ ಶುರುವಾಗ್ಬಿಟ್ರೆ ಖಂಡಿತ ಉಳಿಸ್ಕೊಳ್ಳಲ್ಲ ಇಂಡಸ್ಟ್ರಿ. ಅಯ್ಯೋ ಮೊಬೈಲ್ಗೆ ಬಿಡ್ತು ಬಿಡೋ, ಇನ್ನೇನು ಮನೇಲಿ ಕೂತ್ಕೊಂಡು ನೋಡ್ಬೋದು. ಕನ್ನಡ ಚಿತ್ರ ಓಡೋದು ಹೆಂಗೆ ಇವಾಗ? ಸೊ ಅವಾಗಿದ್ದಿದ್ದು ಜನ್ರೇಷನ್ ಈಗಿಲ್ಲ. ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ತಿದ್ರು, ಅಣ್ಣವ್ರ ಪಿಕ್ಚರು ಹೇಗೆ ಅಂತ ಹೇಳಿ. ನಮ್ಮ ಜನ ಬದಲಾಗಬೇಕು. ಕನ್ನಡ ಚಿತ್ರ ಓಡಲಿಲ್ಲ, ಮಲಯಾಳಿಗೆ ಓಡಿಸ್ತೀರಾ, ಹಿಂದಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಳಿಸ್ತೀರಾ. ಈ ನೆಲದಲ್ಲಿ ಬಂದು ಮಲಯಾಳಂ ಸಿನಿಮಾ, ತೆಲುಗು, ಹಿಂದಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ. ನಮ್ಮನ್ನು ಯಾಕೆ ಈ ಥರ ನೋಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ಪ್ರೇಮ್ ಸರ್ದು ಬರ್ಡೇ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಸೊ ನಮ್ಮ ಜೊತೆ ತಬ್ಲಾ ನಾಣಿ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಪ್ರೇಮ್ ಸರ್ದು ಬರ್ಡೇ, ಅದ್ರ ಜೊತೆಗೆ ಅವ್ರದ್ದು ಹೊಸ ಚಿತ್ರದ ಮುಹೂರ್ತ ಕೂಡ ನಡೀತಾ ಇದೆ. ಏನು ಅನ್ಸುತ್ತೆ ಅವ್ರ ಹೊಸ ಚಿತ್ರದ ಬಗ್ಗೆ ಇರ್ಬೋದು, ಅವ್ರಿಗೊಂದು ಏಜ್ ಬಗ್ಗೆ ಇರ್ಬೋದು? ಇಲ್ಲ, ಖುಷಿ ಆಗುತ್ತೆ. ಏಜ್ ಬಿಡಿ, ಅವ್ರಿಗೆ ಏಜ್ ಕಾಣಲ್ಲ. ಯಾಕಂದರೆ ಅಷ್ಟೊಂದು ಡೆಡಿಕೇಶನ್ ಅವರು. ನೀಟಾಗಿ ಹಂಗಿರ್ತಾರೆ ಯಾವಾಗಲೂ ನೋಡಿದ್ರೆ. ಹೀರೋ ಮೊನ್ನೆ ಬಂದಿದ್ದಾರೆ, 2 ಪಿಕ್ಚರ್ ಆಗಿರಬೇಕು ಅನ್ನಿಸ್ತದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದ್ದಾರೆ. ಅದೇ ನಾವೆಲ್ಲ ಸ್ನೇಹಿತರಾಗಿ ಜೊತೆಯಲ್ಲಿ ಎಲ್ಲ ಕೆಲಸ ಮಾಡಿರೋದ್ರಿಂದ ಇವತ್ತು ಬಂದು ಅವ್ರ ಹುಟ್ಟಿದಬ್ಬಕ್ಕೆ ನಿನ್ನೆ ಹೇಳಿದರು, ಬರಲೇಬೇಕು ಬಾವ ನೀವು. ನಾವು ಬಾವ ಅಂತ ಮಾತಾಡೋದು. ಬಾವ ಬರಲೇಬೇಕು ಅಂತ. ನಾನು ತುಮಕೂರು ಮದುವೆಗೆ ಹೋಗಿದ್ದೊಂದು ಬಂದೆ, ಅದಕ್ಕೋಸ್ಕರ ಅವ್ರಿಗೆ ವಿಶ್ ಮಾಡಿದ್ದು, ಹುಟ್ಟಿದಬ್ಬದ ಶುಭಾಶಯ ಹೇಳಿದ್ದೀವಿ. ಅವ್ರು ದೇವರು ಒಳ್ಳೇದು ಮಾಡಲಿ. ಈ ಹೊಸ ಚಿತ್ರ ಇವತ್ತು ಲಾಂಚ್ ಆಗಿದೆ, ಅದು ಚೆನ್ನಾಗಾಗಲಿ ಸಿನಿಮಾ ಅಂತ ಹೇಳಿ ಬಂದು ವಿಶ್ ಮಾಡೋಕ್ಕೆ ಬಂದ್ವಿ. ಸರ್, ಇವಾಗಿನ ಇದರಲ್ಲಿ ಯಾವ ಥರ ಅಂದರೆ 1-2 ಚಿತ್ರ ಮಾಡಿದರೆ ಅವ್ರಿಗೊಂದು ಆ್ಯಕ್ಟಿಟ್ಯೂಡ್ ಇರ್ಬೋದು, ಏನೋ ಒಂದು ಚೇಂಜಸ್ ಆಗುತ್ತೆ. ಬಟ್ ಪ್ರೇಮ್ ಸರಿಗೆ ಆ ಥರ ಅಲ್ಲ. ಇವಾಗ 28ನೇ ಸಿನಿಮಾ ಆದರೂ ಕೂಡ ಹೊಸಬ್ರಿಗೆ ಆದ್ಯತೆ, ಅಂದರೆ ಏನು ನಿರ್ದೇಶಕರು ಇರ್ಬೋದು, ಯಾರಿಗಿರ್ಬೋದು, ಅವ್ರು ಹೊಸಬ್ರಿಗೇ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಅವ್ರ ಬಗ್ಗೆ ಏನು ಅನಿಸುತ್ತೆ ನಿಮ್ಗೆ? ಅಂದರೆ ಅವ್ರದ್ದು ಒಂದು ವಿಚಾರದ ಬಗ್ಗೆ. ನನಗೆ ನೀವು ಹೇಳಿದ್ದು ನಿಜ. ಕೆಲವರು ಆ ಥರ ಮಾಡ್ಬೋದು, ಅದೆಲ್ಲ ನಿಲ್ಲಲ್ಲಮ್ಮ. ಅವರೆಲ್ಲ ಒಂದು ಸಿನಿಮಾ 2 ಸಿನಿಮಾಗೆ ಆಟಿಟ್ಯೂಡ್ ಶುರುವಾಗ್ಬಿಟ್ರೆ ಖಂಡಿತ ಉಳಿಸ್ಕೊಳ್ಳಲ್ಲ ಇಂಡಸ್ಟ್ರಿ. ಅಮ್ಮ ಇದು ಹಿಡಿದಾಳಲ್ಲ ನಮ್ಮ ವಿದ್ಯಾಮಾತೆ ಜಗದೀಶ್ವರಿ ತಾಯಿ ಆಶೀರ್ವಾದ ಇದ್ದರೆ ಮಾತ್ರ ನಾವು ಸ್ಟೇಜ್ಗೆ ಹೋಗೋದು. ಸ್ಟೇಜಿಂದ ಬಂದರೆ ಸಾಮಾನ್ಯ ಅದೆಲ್ಲ ಇರಲ್ಲ. ಕೆಲವು ಯಾವಾಗ ರೂಢಿಸ್ಕೊಂಡ್ಬಿಡ್ತವೆ 1-2 ಸಿನಿಮಾಗೆ. ಇವು ನೋಡಿ, ಅವರು ಅಷ್ಟು ಸಿನಿಮಾ ಮಾಡಿದ್ದಾರೆ. ಏನು ನಾವು ಒಂದು ಸೇವೆ ಮಾಡ್ತಾಯಿದ್ದೀವಿ ಅಷ್ಟೇ ಕಲಾವಿದರಾಗಿ. ಅಷ್ಟು ಬಿಟ್ಟರೆ 150 ಸಿನಿಮಾ ಆಯಿತು, 200 ಸಿನಿಮಾ ಆಯಿತು ಅಂತಿದ್ದಂಗೆ ಎಲ್ಲರೂ ದೊಡ್ಡವ್ರಿಗೆ ಗೌರವ ಕೊಡೋದಂಗೆ ಹಂಗೆಲ್ಲ ಓಡಾಡ್ಬಿಟ್ರೆ ಏನು ಸಾಧನೆ ಮಾಡಿದ್ದೀವಿ ನಾವು ಹೇಳಿ? ನಮ್ಮಂಥವ್ರು ಲಕ್ಷ ಜನ ಇದ್ದಾರೆ ಇನ್ನೂ ಕನ್ನಡ ತಾಯಿ ಬಂಡ್ಲಲ್ಲಿ. ಇನ್ನೂ ಎಂತೆಂಥ ಕಲಾವಿದರು ಬರ್ತಾರೋ ಗೊತ್ತಿಲ್ಲ. ಕೆಲವ್ರು ಹಂಗೆ ಮಾಡ್ತಾರೆ. ಪ್ರೇಮ್ ಅವರು ನಾವು ಒಂದಿನೂ ಆ ಥರ ನೋಡಲಿಲ್ಲ. ಚಿಕ್ಕ ಮಗು ಹೋಗಿ ಸರ್ ಒಂದು ಫೋಟೋ ಬೇಕಾದ್ರೆ ಬಾಚಿನ್ನ ಅಂತಾರೆ. ಅವರು ಮೊದಲಿಂದ ಬೆಳೆದಿರೋದೇ ಹೇಗೆ ಅವರು. ಇನ್ನು ಪ್ರೇಮ್ ಸರ್ದು ಬಿಟ್ಟರೆ ನಿಮ್ಮದು ಅಪ್ಪ ಐ ಲವ್ ಯು ಚಿತ್ರ ಅಂತೂ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಸೊ ಚಿತ್ರದ ಬಗ್ಗೆ ಇರ್ಬೋದು, ಈಗ ನೆಕ್ಸ್ಟ್ ನಿಮ್ಮ ಅಪ್ಡೇಟ್ಸ್ ಏನಿದೆ ಅಂತ? ಮೇಡಮ್, ಸಿನಿಮಾದ್ದು ಪೇಪರ್ ರಿವ್ಯೂ ಎಲ್ಲ ಸೂಪರಾಗಿದೆ. ಥಿಯೇಟ್ರಿಗೆ ಬಂದವರೆಲ್ಲ ಚೆನ್ನಾಗಿದೆ ಅಂತ ಜನನೇ ಬರ್ತಿಲ್ಲ ಥಿಯೇಟ್ರಿಗೆ. ಅವ್ರಿಗೇನಂದರೆ ಮೋಸ್ಟ್ಲಿ ಇನ್ನೊಂದು ತಿಂಗಳಿಗೆ ಇದು OTT ಬಂದುಬಿಡುತ್ತೆ. ಆಮೇಲೆ ಒಂದೊಂದು ದಿನ ವೇಸ್ಟ್ ಆಗಿಬಿಡುತ್ತೆ. ಈಗ ಸಿಟಿಲಿರೋ ಜಂಜಾಟದಲ್ಲಿ ಮಕ್ಕಳು ಮರಿ ಅವರು ಎಲ್ಲ ಕರ್ಕೊಂಡೋಗ್ಬಿಟ್ರೆ ಒಂದೊಂದು ದಿನ ವೇಸ್ಟ್ ಆಗಿಬಿಡುತ್ತೆ ಥಿಯೇಟ್ರಿಗೆ ಹೋಗಿ ಮನೆಗೆ ಹೋಗೋಷ್ಟೊತ್ತಿಗೆ. ಸೊ ಅದು ಪ್ರಾಬ್ಲಮ್ ಇರ್ಬೋದು. ಏನಾಗಿದೆ ಅಂತಲೇ ಗೊತ್ತಿಲ್ಲ. ಇದು ಎಕ್ಸ್ ಪ್ರಶ್ನೆ. ಎಲ್ಲರೂ ಕೇಳ್ತಾರೆ ಇದನ್ನು. ಯಾರು ಕೇಳಿದ್ರೂ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ಏನಕ್ಕೆ? ಜನನೇ ಹಂಗೆ ತೀರ್ಮಾನ ಮಾಡಿಬಿಟ್ಟವ್ರ? ಗೊತ್ತಿಲ್ಲ. ನಮಗೂ ಅದು ಕಾಡ್ತಾ ಇದೆ ಸರ್. ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಅಥವಾ ಜಾಸ್ತಿ ಮೂವೀಸ್ ರಿಲೀಸ್ ಆಗ್ತಾ ಇದೆ, ಒಂದು ವಾರದಲ್ಲಿ 12-13 ಮೂವೀಸ್ ರಿಲೀಸ್ ಆಗ್ತಾ ಇದೆ, ಅದರಿಂದ ಜನ ಬರ್ತಾ ಇಲ್ವಾ? ಅಥವಾ ಇನ್ನೇನು ಬಿಡು, ಇದು ಯಾವುದೋ ಒಂದು ಆ್ಯಪಲ್ಲಿ ಬರುತ್ತೆ ನೋಡ್ಕೊಳ್ಳೋಣ ಮನೇಲಿ ಕೂತ್ಕೊಂಡು, ಸುಮ್ಮನೆ ಟಿಕೆಟ್ ಯಾಕೆ ವೇಸ್ಟು, ಈ ಥರ ಮೈಂಡ್ ಥಿಂಕ್ ಮಾಡ್ತಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಸೊ ನಿಮ್ಗೆ ಏನು ಅನಿಸುತ್ತೆ? ತುಂಬ ಪೈರಸಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಮೇಡಮ್, ಆಗ್ತಾ ಇದೆ ಈಗ. ಯಾಕೆಂದರೆ ಅಪ್ಪ ಇಲ್ಲವೂ ರಿಲೀಸ್ ಆದ ಮಾರನೇ ದಿನ ಬಂದಿದೆ. ಇದನ್ನೆಲ್ಲ ತಡೆ ಹಿಡಿದಿದ್ರೆ ಯಾರೂ ಥಿಯೇಟ್ರಿಗೆ ಬರೋಲ್ಲ. ಈಗ ಅವನು ಎಷ್ಟೋ ಜನಕ್ಕೆ ಶೇರ್ ಮಾಡ್ತಾನೆ ಅದನ್ನು ಅಲ್ವಾ? ಸುಮಾರು ಜನಕ್ಕೆ ಶೇರ್ ಮಾಡ್ತಾನೆ. ಅದನ್ನು ಕಂಟ್ರೋಲ್ ಮಾಡೋರು ಇವಾಗ ನಮ್ಮದು ಬಿಡಿ, ಚಿಕ್ಕ ಸಿನಿಮಾ ಅಂದ್ಕೊಳ್ಳಿ. ದೊಡ್ಡ ಸಿನಿಮಾಗಳು, ದೊಡ್ಡ ಹೀರೋಗಳದು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಈ ಥರ ಆಗಿಬಿಟ್ರೆ ಏನು ಮಾಡ್ಬೇಕು ಹೇಳಿ? ಬೇಜಾರಾಗಲ್ವಾ? ಅದನ್ನು ಏನಾದರೂ ಮಾಡಿ ನಮ್ಮ ಸರ್ಕಾರ ಮತ್ತು ಇಂಡಸ್ಟ್ರಿ ಸೇರಿ ಅದನ್ನು ಹಿಡಿಲೇಬೇಕು. ಅವ್ರನ್ನ ಬಲಿ ಹಾಕಿದಿದ್ರೆ ಯಾವ ಪಿಕ್ಚರು ಇಲ್ಲ. ದೊಡ್ಡ ಸಿನಿಮಾಗಳೇ ಮಾನ್ಯ ದಿನವೇ ಬಂದುಬಿಡುತ್ತೆ ಮೊಬೈಲ್ಗೆ ಅಂದರೆ ಏನು ಅರ್ಥ? ಅದು ಅವಾಯ್ಡ್ ಆಗಲೇಬೇಕು. ಆ ಪೈರಸಿ ಹೋಗದಿದ್ದರೆ ನೀವು ಹೇಳಿದಾಗೆ ಆಗೋದು. ಅಯ್ಯೋ ಮೊಬೈಲ್ಗೆ ಬಿಡ್ತು ಬಿಡೋ, ಇನ್ನೇನು ಮನೇಲಿ ಕೂತ್ಕೊಂಡು ನೋಡ್ಬೋದು. ಕನ್ನಡ ಚಿತ್ರ ಓಡೋದು ಹೆಂಗೆ ಇವಾಗ? ನಿಮ್ಗೆ ಏನು ಅನ್ಸುತ್ತೆ ಸರ್? ಚಿತ್ರರಂಗ ಎಲ್ಲಕ್ಕೆ ತಲುಪ್ತಾ ಇದೆ ಅನ್ಸುತ್ತೆ? ಯಾಕಂದರೆ ಆಗಿನ ಕಾಲದಲ್ಲಿ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ ಅಂದರೆ ಫ್ಯಾಮಿಲಿಯೆಲ್ಲ ಹೋಗಿ ಅಟ್ಲೀಸ್ಟ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂತ ಎಲ್ಲರೂ ಜೊತೆಲಿ ಹೋಗಿ ಮೂವಿ ನೋಡ್ತಾ ಇದ್ರು. ಇವಾಗ ಆ ಥರ ಇಲ್ಲ. ಅವ್ರವ್ರ ಮೊಬೈಲಲ್ಲಿ ಎಲ್ಲರ ಹತ್ರನೂ ಒಂದು ಮೊಬೈಲ್ ಇರುತ್ತೆ. ಅವ್ರವ್ರ ಮೊಬೈಲಲ್ಲಿ ಅವ್ರು ನೋಡ್ಕೊಂಡು ಆರಾಮಾಗಿ ಇದ್ಬಿಡ್ತಾ ಇದ್ದಾರೆ. ಎಲ್ಲಕ್ಕೆ ತಲುಪತ್ತೆ ಇದು ಅಂತ ಅನ್ಸುತ್ತೆ? ಈಗ ಕಾಲಚಕ್ರ ಇದು. ಪ್ರತಿಯೊಂದು ಬಿಸ್ನೆಸ್ಸು, ಆಮೇಲೆ ಡ್ರೆಸ್ಸು, ಕೋಡು ಎಲ್ಲ ಒಂದು 30 ವರ್ಷಕ್ಕೆ ಒಂದೊಂದ್ಸರಿ ಈಗ ಚೇಂಜ್ ಆಗ್ತಾ ಇರುತ್ತೆ ಚಕ್ರ. ಸೊ ಅವಾಗಿದ್ದಿದ್ದು ಜನ್ರೇಷನ್ ಈಗಿಲ್ಲ. ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ತಿದ್ರು, ಅಣ್ಣವ್ರ ಪಿಕ್ಚರು ಹೇಗೆ ಅಂತ ಹೇಳಿ. ಈಗೇನಾಗಿದೆ, ಅದೇ ನೀವು ಹೇಳಿದಾಗ ಎಲ್ಲ ಮೊಬೈಲ್ಗೆ ಬರೋದ್ರಿಂದ
ಜನ್ರೇಷನ್ನು ಚೇಂಜ್ ಆಯಿತು, ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ಥಿಯೇಟ್ರಿಗೆ ಬರಬೇಕಂದ್ರೆ ಭಾನುವಾರ ಒಂದೇ ದಿನ. ಈಗ ವಾರ ಪೂರ್ತಿ ನೋಡೋರು ಯಾರು ಸಿನಿಮಾನ? ಅವಾಗ ಏನು ಮಾಡ್ತಾರೆ, ಒಂದಿನ 2 ದಿನಕ್ಕೆ ಜನ ಇಲ್ಲ ಅಂದಾಗ ಇಮಿಡಿಯೇಟ್ ತೆಗೆದುಬಿಡ್ತಾರೆ. ಅವ್ರದ್ದು ತಪ್ಪಲ್ಲ, ಥಿಯೇಟ್ರ್ ಅವ್ರದ್ದು. ನಮ್ಮ ಜನ ಬದಲಾಗಬೇಕು. ಕನ್ನಡ ಚಿತ್ರ ಓಡಲಿಲ್ಲ, ಮಲಯಾಳಿಗೆ ಓಡಿಸ್ತೀರಾ, ಹಿಂದಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಳಿಸ್ತೀರಾ. ಈ ನೆಲದಲ್ಲಿ ಬಂದು ಮಲಯಾಳಂ ಸಿನಿಮಾ, ತೆಲುಗು, ಹಿಂದಿಗೆ ಆಶೀರ್ವಾದ ಮಾಡ್ತಾಯಿದ್ದೀರಿ. ನಮ್ಮನ್ನು ಯಾಕೆ ಈ ಥರ ನೋಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ನಾನು ಹೇಳಿದೆ ಮೊನ್ನೆ ಒಂದು ಇಂಟರ್ವ್ಯೂಲಿ, ಬೇರೆ ಭಾಷೆಗಳನ್ನೆಲ್ಲ ಕೈ ಹಿಡ್ಕೊಂಡು ಅವ್ರನ್ನ ತಬ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಅವ್ರು ಸೆರಗಿಡ್ಕೊಂಡು ಎಳ್ಕೊಂಡು ಹೋಗ್ತಾವ್ರು ನಮ್ಮನ್ನು. ಕನ್ನಡಿಗರು ಯಾಕೆ ಹಿಂಗೆ ಮಾಡ್ತಾವ್ರೆ ಗೊತ್ತಿಲ್ಲ. ಅದೇ ಬರಬೇಕು, ಅವರೆಲ್ಲ ಥಿಯೇಟ್ರಿಗೆ ಬಂದ್ರೇ ಅದು ಸಿನಿಮಾ ನೋಡೋಕ್ಕಾಗೋದು. ಈಗ ಒಬ್ಬರು ಹೇಳಿ ಸಿನಿಮಾ ಚೆನ್ನಾಗಿದೆ ಅಂದಾಗ ಅಟ್ಲೀಸ್ಟ್ ಒಂದು ಪ್ರಯತ್ನ ಪಡಬೇಕು, ನೋಡೋಣ ಕನ್ನಡ ಸಿನಿಮಾ ಅಂತ. ಏನಾಗಿದೆ ಗೊತ್ತಿಲ್ಲಮ್ಮ. ಈಗ ಇನ್ನು ನೆಕ್ಸ್ಟ್ ನಿಮ್ದು ಯಾವ್ದು ಅಪ್ಡೇಟ್ಸ್ ಇದೆ ಸರ್? ನೆಕ್ಸ್ಟ್ ಯಾವ ಮೂವಿ ಮಾಡ್ತಾ ಇದ್ದೀರಾ? ಮೇಡಮ್, ಈಗ ಈ ಗೆಟಪ್ಪು ಅಪ್ಪ ಐ ಲವ್ ಯು ಮಾಡ್ತಿದ್ದೆ. ಅದು ಗೆಟಪ್ ನೋಡಿ ನಾಗಶೇಖರ್ ಅವರು ಸಂಜು ಇಟ್ಸ್ಕಿತ 2 ಕಂಟಿನ್ಯೂ ಆಗಿದೆ. ಈ ತಿಂಗಳು ಮೋಸ್ಟ್ಲಿ ಮುಗಿಸ್ತಾರೆ. ಅದಕ್ಕೋಸ್ಕರ ಹಂಗೆ ಕಂಟಿನ್ಯೂ ಮಾಡಿಬಿಟ್ಟೆ. ನಾನೆಂದೂ ದಾಡಿ ಬಿಟ್ಟಿಲ್ಲ. ನೋಡಿದ್ರಲ್ಲ ಏನಿದು ಇವಾಗ ನಾನು ನೋಡಿ ಇಲ್ಲಿ ನಮ್ಮ ದೇವಸ್ಥಾನದ ಪೂಜಾರರು, ಬಂಡಿ ವೆಂಗಳ ಪೂಜಾರರು, ಶಶಿಯವರು, ಏನು ಮಠಕ್ಕೆ ಸೇರಿದ್ದೀರಾ, ಯಾವ ಮಠಕ್ಕೆ ಸೇರ್ತಾ ಇದ್ದೀರಾ ಅಂದರು. ತಮಾಷೆ ಮಾಡ್ತಾರೆ. ಈಗ ಸಂಜೆ ಇಟ್ಸ್ಕಿತ 2 ಮಾಡ್ತಾಯಿದ್ದೀನಿ. ಇನ್ನೂ ಸುಮಾರು ಪಿಕ್ಚರ್ಗಳಿದೆ ರಿಲೀಸ್ ಆಗೋದು. ಎಲ್ಲ ಎದುರ್ಕೋತಾ ಇದ್ದಾರೆ, ಯಾರು ಥಿಯೇಟ್ರಿಗೆ ಬರಲ್ವಲ್ಲ, ಏನಂಗೆ ರಿಲೀಸ್ ಮಾಡೋದು ಅಂತ ನೋಡಬೇಕು. ಜನದ ಕೈನಲ್ಲೇ ಇದೆ. ಜನವೇ ಜನಾರ್ದನರು ನಮಗೆ, ಇವಾಗ ಅವರೇ ದೇವರು. ಎಲ್ಲಿಗೆ ತಗೊಂಡೋಗ್ತಾರೋ ಗೊತ್ತಿಲ್ಲ. ಥ್ಯಾಂಕ್ ಯು. ಇದಾಗಿತ್ತು ನಾಣಿ ಸರ್ ಅವರ ಮಾತು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.